ಅತ್ತೆ, ಈಗ ಹೇಗಿದ್ದೀರಾ? ಅತ್ತೆ, ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡೋದಕ್ಕೆ ಬಂದೆ. ನೀವಾಗಲೇ ಏನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ರಿ, ಆದರೆ ಶಾಕುಂತಲಾ ಅತ್ತೆನ ನೋಡಿದ ತಕ್ಷಣ ನೀವು ಸುಮ್ಮನಾಗ್ಬಿಟ್ರಿ. ಏನತ್ತೆ ಅದು? ನೀನೇನಾದ್ರೂ ಬಾಯಿ ಬಿಟ್ಟೆ ತನ್ಕೋ ಮಗ, ನೀನ್ ಸೊಸೆ ಅವಳ ಹೊಟ್ಟಿಲಿರೋ ಮಗು ಯಾರು ಉಳಿಯಲ್ಲ. ಅತ್ತೆ, ನೀವು ನನ್ನ ಬಗ್ಗೆ, ನನ್ನ ಮಗು ಬಗ್ಗೆ ಏನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ರಿ. ಹೇಳಿ ಅತ್ತೆ, ಏನದು? ಅತ್ತೆ, ನಿನ್ನೆ ದೇವ್ರ ಮುಂದೆ ಎಣ್ಣೆ ಚೆಲ್ಲಿತ್ತು. ಅಲ್ಲಿ ಎಣ್ಣೆ ಇದೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ನಿನ್ನೆ ನೀವು ನನ್ನನ್ನು ತಡೆದ್ರಿ, ಇವತ್ತು ಅಷ್ಟೇ ನನಗೇನೋ ಆಗ್ಬಿಡುತ್ತೆ ಅನ್ನೋ ಥರ ನೀವು ನನ್ನನ್ನು ಹೇಳ್ಕೊಂಡು ಬಂದ್ರಿ. ಏನು ನಡೀತಿದೆ? ನಿಮ್ಮ ಮನಸ್ಸಲ್ಲಿ ಏನಿದೆ? ನನ್ನ ಹತ್ರ ಹೇಳಿ. ನೀವು ಹೇಗೆ ಬೇಕಾದರೂ ಹೇಳಿ, ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಅತ್ತೆ. ಅತ್ತೆ, ಭಯ ಪಡಬೇಡಿ, ಅದೇನೇ ಇದ್ರೂ ನನ್ನ ಹತ್ರ ಹೇಳ್ಕೊಳ್ಳಿ. ಇಲ್ಲ, ನಾನೀಗ ಸುಮ್ಮನೆ ಇರೋದೇ ಒಳ್ಳೇದು. ಸತ್ಯ ಗೊತ್ತಾಗಿದೆ ಅನ್ನೋ ವಿಷಯ ಆ ರಾಕ್ಷಸಿಗೇನಾದರೂ ಗೊತ್ತಾದರೆ ಅವಳು ಏನು ಮಾಡೋದಕ್ಕೂ ಹೇಸೋಡಲ್ಲ. ಅವಳಿಂದಾನೇ ನನ್ನ ಗಂಡನ ಕಳ್ಕೊಂಡೆ ಅನ್ನೋ ಅನುಮಾನ ನನಗಿದೆ. ಜೊತೆಗೆ ನಿಮ್ಗಳಿಗೆ ಏನು ಮಾಡಿಬಿಡ್ತಾಳೋ ಅನ್ನೋ ಭಯನೂ ಇದೆ. ಅದಕ್ಕೆ ನಾನು ಸುಮ್ಮನಿದ್ದೀನಿ. ಸರಿ ಹೋಗಿದ್ರು ಸರಿ ಹೋಗಿಲ್ಲ ಅನ್ನೋ ಥರ ಇದ್ದೀನಿ. ನನ್ನನ್ನು ಕ್ಷಮಿಸಮ್ಮ. ನಾನು ಯಾವುದನ್ನು ಹೇಳೋ ಸ್ಥಿತಿನಲ್ಲಿಲ್ಲ. ನಿಮಗೋಸ್ಕರ ನಾನು ಸುಮ್ಮನೆ ಇರಲೇಬೇಕು. ನನಗದು ಅನಿವಾರ್ಯ. ಸರಿ, ಹೋಗ್ಲಿ, ಬನ್ನಿ, ರೆಸ್ಟ್ ಮಾಡಿ ಮಲ್ಕೊಳ್ಳಿ.